ಪ್ರೀತಿಯ ದ್ವಿತೀಯ PUCಯ ವಿದ್ಯಾರ್ಥಿಗಳೇ, ಈ ವಿಡಿಯೋ ಬಹಳ ಸಮಾಧಾನದಿಂದ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡೇ ಬಂದಿದ್ದೇನೆ. ವಿಡಿಯೋ ಲೆಂತಿ ಆಗ್ಬೋದು. ಅರ್ಜೆಂಟ್ ಇರೋರು, ಎಲ್ಲ ಟಾಪರ್ ಇರೋರು ದಯವಿಟ್ಟು ಸರ್ಕೊಂಡು ಸ್ಕಿಪ್ ಮಾಡ್ಕೊಂಡು ಒಯ್ತಾ ಇರಿ. ಈ ವಿಡಿಯೋ ಇರುವಂಥದ್ದು ನಮ್ಮ ಲೋ ಲರ್ನರ್ಸಿಗಾಗಿ. ಪ್ರೀತಿಯ ವಿದ್ಯಾರ್ಥಿಗಳೇ, ಮಾಡಲ್ ಕ್ವಶನ್ ಪೇಪರ್ ಫಾರ್ ದಿ ಅಕಾಡೆಮಿಕ್ ಇಯರ್ 2023-24 ಅಂತ ಇದೆ. ಇದನ್ನು ಯಾಕೆ ಕೊಟ್ಟಿದ್ದಾರೆ ಸ್ವಲ್ಪ ಯೋಚನೆ ಮಾಡಿ. ಯಾಕೆ ಕೊಟ್ಟಿದ್ದಾರೆ ಅಂದರೆ, ಮಗುವಿಗೆ ಎಕ್ಸಾಮ್ ಹಾಲಲ್ಲಿ ಹೆದರಿಕೆ ಆಗಬಾರ್ದು ಅಂತ. ಈ ಒಂದು ಮಾಡಲ್ ಕ್ವಶನ್ ಪೇಪರ್ನಿಂದ ಸುಮಾರು ಒಂದು 20 ಅಂಕಕ್ಕೆ ರಿಪೀಟ್ ಆಗುತ್ತೆ. ಆ ರಿಪೀಟ್ ಆಗೋದು ಸೆಕೆಂಡರಿ. ಈ ಒಂದು ಮಾಡಲ್ ಪೇಪರ್ನಿಂದ ಏನು ಹೆಲ್ಪ್ ಆಗುತ್ತೆ ಅಂದರೆ, ನಿಮ್ಮ ಕ್ವಶನ್ ಪೇಪರ್ ಪ್ಯಾಟ್ರನ್ನು ಯಾವ ರೀತಿಯಾಗಿ ಇರುತ್ತೆ ಅನ್ನೋದನ್ನು ನೋಡಿಕೊಳ್ಬೇಕಾಗತ್ತೆ. ಎಕ್ಸಾಮಿಗೆ ಹೋಗಿ ಯಾಕೆ ಸುಮ್ಮನೆ ಇನ್ಸ್ಟ್ರಕ್ಷನ್ಸನ್ನು ಓದಿ ಸಮಯವನ್ನು ವ್ಯರ್ಥ ಮಾಡ್ಕೊತೀರಾ? ನಾನೇ ಇಲ್ಲಿ ಓದಿ ಸರಿಯಾಗಿ ನಿಮಗೆ ತಿಳಿಸ್ಬಿಡ್ತೇನೆ. ಇನ್ಸ್ಟ್ರಕ್ಷನ್ಸಲ್ಲಿ ಮಾಹಿತಿ ಏನು ಕೊಟ್ಟಿದ್ದಾರೆ ಅಂದರೆ, ಸೂಚನೆ: ಫಾಲೋ ದಿ ಪ್ರಿಸ್ಕ್ರೈಬ್ಡ್ ಲಿಮಿಟ್ ವೈಲ್ ಆನ್ಸರಿಂಗ್ ದಿ ಕ್ವಶನ್ಸ್. 4 ಅಂಕದ ಉತ್ತರಗಳನ್ನು ಬರಿತಾ ಇರ್ತೀರ. ನಿಮಗೆ ಭಾಳ ಗೊತ್ತಿದೆ ಅಂದ್ಬಿಟ್ಟು 2 ಪೇಜ್ ಬರೆದ್ನೋ 3 ಪೇಜ್ ಬರೆದ್ನೋ ಅಂದರೆ ನಿಮ್ಮಷ್ಟು ಮೂರ್ಖರು ಯಾರೂ ಅಲ್ಲ ಪ್ರೀತಿಯ ವಿದ್ಯಾರ್ಥಿಗಳೇ. ಎಷ್ಟು ಬರೆದ್ರೂ ಕೊಡೋದು 4ಕ್ಕೆ. ಇಂಗ್ಲೀಷಲ್ಲಿ ಗೊತ್ತಲ್ವಾ? ಹಾಗಾಗಿ ಇಂಗ್ಲೀಷೇ ಕಷ್ಟ. ಆಲ್ರೆಡಿ ಅಷ್ಟು ಕ್ವಶನ್ ಪೇಪರ್ ಅಟೆಂಡ್ ಮಾಡಿದರೆ ಅವನು ಗ್ರೇಟು. ಹಾಗಾಗಿ ಪ್ರೀತಿಯ ವಿದ್ಯಾರ್ಥಿಗಳೇ, ದಯವಿಟ್ಟು ಒಂದು ಲಿಮಿಟ್ ಇರಲಿ. 4 ಪೇಜಿಗೆ ಎಷ್ಟು ಬರೀಬೇಕು ಅಂತ ಅದರಲ್ಲಿ ತಿಳಿಸಿದ್ದೇನೆ. ನನ್ನ ಒಂದು ವಿಡಿಯೋದಲ್ಲಿ 6 ಪೇಜಿಗೆ ಎಷ್ಟು ಬರೀಬೇಕು ಅಂತಲೂ ತಿಳಿಸಿದ್ದೇನೆ. ಹೌದು, ಲೆಟರ್ ರೈಟಿಂಗ್ ಹೇಗೆ ಬರೀಬೇಕು, ಎಲ್ಲಿಂದ ಪ್ರಾರಂಭ ಮಾಡಬೇಕು ಅನ್ನೋದು ತಿಳಿಸಿದ್ದೇನೆ. ರೈಟ್ ದಿ ಕ್ವಶನ್ ನಂಬರ್, ಕರೆಕ್ಟ್ ಕ್ವಶನ್ ನಂಬರ್ ಆ್ಯಸ್ ಇಟ್ ಅಪಿಯರ್ಡ್ ಆನ್ ದಿ ಕ್ವಶನ್ ಪೇಪರ್. ನೋಡಿ ಎಷ್ಟು ನೀಟಾಗಿದೆ. ಬಹಳ ವಿದ್ಯಾರ್ಥಿಗಳು, ನಾವೆಲ್ಲ ಸೆಕೆಂಡ್ ಇಯರ್ PUC ವ್ಯಾಲ್ಯೂಯೇಷನ್ ಹೋದಾಗ ಕಂಡು ಬಂದಿದ್ದೇನು ಅಂದರೆ, ಬಹಳ ಜನ ಕ್ವಶನ್ ನಂಬರೇ ಇರೋಲ್ಲ. ಸ್ಪೆಷಲಿ ಲೆಟರ್ ರೈಟಿಂಗ್ ಅಂತೂ ಕ್ವಶನ್ ನಂಬರೇ ಹಾಕಿರಲ್ಲ. ಇನ್ನೊಂದು ಮ್ಯಾಥ್ಸ್ ದ ಫಾಲೋಯಿಂಗ್ ಅಂತೂ ಕ್ವಶನ್ ನಂಬರೇ ಹಾಕಿರಲ್ಲ. ಅನ್ಸೀನ್ ಪ್ಯಾಸೇಜಿಗೆ ಅಲ್ಲಿ ABCD ಅಂತ ಕೊಟ್ಟರೆ ಇವರು 1 2 3 ಅಂತ ಬರೆದಿರ್ತಾರೆ. ಇದು ಎಲ್ಲಿಂದ ನಿಮ್ಮಲ್ಲಿ ಕ್ರಿಯೇಟಿವಿಟಿ ಹುಟ್ಟುತ್ತೋ ಗೊತ್ತಿಲ್ಲ ಎಕ್ಸಾಮ್ ಟೈಮಲ್ಲಿ. ಅದೆಲ್ಲ ತಪ್ಪು ಪ್ರೀತಿಯ ವಿದ್ಯಾರ್ಥಿಗಳೇ. ನೀವೆಲ್ಲ ಮೆಚ್ಯೂರ್ ಆಗಿದ್ದೀರಾ. ಎಕ್ಸಾಮ್ ಪೇಪರಲ್ಲಿ ABCD ಅಂತ ಇದ್ದರೆ ತಾವುಗಳು ABCD ಅಂತಲೇ ರೋಲ್ ನಂಬರನ್ನು ಬರಿಬೇಕಾಗತ್ತೆ, ಸೀರಿಯಲ್ ನಂಬರನ್ನು. ಅರ್ಥ ಆಗುತ್ತಲ್ವಾ? ಬನ್ನಿ ಸರ್. ಫಾರ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಚೂಸ್ ದಿ ಕರೆಕ್ಟ್ ಆನ್ಸರ್ ಆ್ಯಂಡ್ ರೀರೈಟ್ ಇಟ್. ಎಷ್ಟು ನೀಟಾಗಿದೆ ನೋಡಿ. ರೀರೈಟ್ ಅಂದರೆ ಅರ್ಥ ಆಗುತ್ತಾ? ಭಾಳ ಜನ ಏನು ಮಾಡ್ತೀರಾ, ಫಸ್ಟ್ 1 A, ಸೆಕೆಂಡ್ C, ಥರ್ಡ್ D ಹಿಂಗೆ ಹಾಕಂಗೆ ಕೂತ್ಕೊಂಡ್ರೆ 0 ಮಾರ್ಕ್ಸ್ ಹಾಕಿ ಎಳಿತವ್ರೆ. ಏನಿತ್ತು ಆನ್ಸರು ಸಂಪೂರ್ಣವಾಗಿ ಬರೀಬೇಕು. ರೀರೈಟ್ ಅಂದರೆ ಅರ್ಥ ಆಗುತ್ತಲ್ವಾ? ಉತ್ತರವನ್ನು ಸಂಪೂರ್ಣವಾಗಿ ಬರೆಯಿರಿ, ಬರೇ ನಂಬರನ್ನು ಹಾಕಬೇಡಿ ಅಂತ. ಆನ್ಸರ್ ದಿ ಕ್ವಶನ್ಸ್ ನಂಬರ್. ನೋಡಿ, ಈ 25, 26, 29 ಇವೆಲ್ಲ ಮೇನ್ ಕ್ವಶನ್ನಿನ ಸೀರಿಯಲ್ ವೈಸೇ ಬರೀಬೇಕು. ನೀವು ಫಸ್ಟ್ ಪೇಜಲ್ಲಿ 4 MCQ ಬರೆದೋ, ಲಾಸ್ಟ್ ಪೇಜಲ್ಲಿ ಒಂದು 5 ಬರೆದೋ, ಮಧ್ಯ ಪೇಜಲ್ಲಿ ಒಂದು 5 ಬರೆದೋ ನೆನಪಾದಾಗ ಅಂತ ಮಾಡುವ ಹಾಗೆಲ್ಲ. ಫಸ್ಟಿಗೆ ತಾವುಗಳು ಏನು ಮಾಡಬೇಕು, 10 MCQಸ್ಗಳನ್ನ ಒಂದೊಂದು ಲೈನ್ ಬಿಟ್ಟು ಜಾಗ ಬಿಟ್ಕೋಬೇಕು. ನಂತರದಲ್ಲಿ ಆ ಪ್ಯಾಸೇಜು ಅಷ್ಟೇ ಅನ್ಸೀನು 10 ಪ್ರಶ್ನೆಗಳಿರ್ತವೆ, ಅದನ್ನು ಕೂಡ ಒಂದೊಂದು ಲೈನ್ ಬಿಟ್ಟು ಬರೆದುಕೊಂಡು ಇರಬೇಕಾಗತ್ತೆ. ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್. ಬನ್ನಿ ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿ ಹೆಚ್ಚಿನ ಸಮಯವನ್ನು ನಾನು ನಿಮ್ಮ ತೆಗೆದುಕೊಳ್ಳಲ್ಲ. ಜಾಸ್ತಿ ಅಂದರೆ 10 ನಿಮಿಷದ ವಿಡಿಯೋ ಆಗಿರುತ್ತೆ ಇದು. ಇದರಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನೇ ನಾನು ನಿಮಗೆ ಕೊಡ್ತಾ ಇದ್ದೇನೆ. ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್ ಬೈ ಚೂಸಿಂಗ್ ದಿ ರೈಟ್ ಆಪ್ಷನ್ಸ್ ಅಂತ ಇದೆ. ನೋಡಿ ಪ್ರೀತಿಯ ವಿದ್ಯಾರ್ಥಿಗಳೇ, ಮೇಲ್ಗಡೆ ಕಾಣ್ತಾ ಇರುವಂಥದ್ದು ಮೊದಲನೆಯ ಡ್ಯಾಶ್ ಈಸ್ ಕಂಪೇರ್ ಟು ರಿಚ್ ಜ್ಯುವೆಲ್ ಅಂತ ಇದೆ. ಇದು ಭಾಳ ಈಸಿ, ಹೆಣ್ಣು ಮಕ್ಕಳಿಗೆ ಅಲ್ವಾ ಬಂಗಾರ. ಹಾಗಾಗಿ ಸರಿಯಾದ ಉತ್ತರ ಜೂಲಿಯಟ್ ಆಗಿರಬೇಕು, ಇಲ್ಲ ರೋಸ್ಲಿನ್ ಆಗಿರಬೇಕು. ಹೌದಲ್ವಾ? ಈ ಇಥೋಪಿಯನ್ಸ್ ಇಯರ್ ಅಂತ ಒಂದಿದೆ ನೋಡಿ, ಹೌದಲ್ವಾ? ಈಗ ಅದು ಸರಿಯಾದ ಉತ್ತರ ಬಂದು ಇಲ್ಲಿ ಜೂಲಿಯಟ್ ಅಂತ ಆಗುತ್ತೆ. ಆಯಿತಾ? ರೋಸ್ಲಿನು ಅವ್ನು ಮರ್ತು ಹೋಗ್ಬಿಡ್ತಾನೆ, ರೋಮಿಯೋನ ಹುಡುಗ. ಏನೇ ಪ್ರೀತಿಯ ವಿದ್ಯಾರ್ಥಿಗಳೇ, ಆವಾಗ ನಿಮ್ಮ ಆನ್ಸರಲ್ಲಿ 1 ಅಂತ ಹಾಕಿಬಿಟ್ಟು B ಅಂತ ಹಾಕಿ ಜೂಲಿಯಟ್ ಅಂತ ಬರೆದ್ರೆ ಸಂಪೂರ್ಣವಾದ ಅಂಕ ಸಿಗುತ್ತೆ. ಈಗಾಗಲೇ ನಾನು ಮಾಡಲ್ ಕ್ವಶನ್ ಪೇಪರ್ನ ಕೀ ಆನ್ಸರ್ ಕೂಡ ರಿಲೀಸ್ ಮಾಡಿದ್ದೆ. ತಾವುಗಳು ಅವತ್ತಿಂದನೇ ನೋಡ್ತಾ ಇದ್ದೀರಾ. ಅದರ ಲಿಂಕನ್ನು ಕೂಡ ಬೇಕಾದರೆ ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಿರ್ತೇನೆ. ಬನ್ನಿ ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿ ಕೀ ಆನ್ಸರ್ ಹೇಳುವ ಉದ್ದೇಶ ಅಲ್ಲ ನಂದು. ಮಾಡಲ್ ಕ್ವಶನ್ ಪೇಪರ್ ಯಾವ ರೀತಿಯಾಗಿ ಇರುತ್ತೆ ಅಂತ ತೋರಿಸ್ಬೇಕು. ಫಸ್ಟ್ ಮೇನ್ ಕ್ವಶನನ್ನು ಫಸ್ಟ್ ಪೇಜಲ್ಲೇ ಬರೆದು ಒಗೀರಿ. ಅರ್ಥ ಆಯ್ತಲ್ವಾ? ನಂತರದಲ್ಲಿ 11 ಕ್ವಶನ್ ನಂಬರ್ 11 ಅಂತ ಬರುತ್ತೆ. ಅಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ ಸ್ಟಾರ್ಟ್ ಆಗುತ್ತೆ. ಆವಾಗ ಅದಕ್ಕೆ ಏನು ಮಾಡಬೇಕು, 11 ಅಂತ ಹಾಕಿಬಿಟ್ಟು A, B ಸಪ್ರೇಟಾಗಿ ಒಂದೊಂದು ಲೈನ್ ಬಿಟ್ಟು ಉತ್ತರವನ್ನು ಬರೆಯಿರಿ. 12ನೇ ಪ್ರಶ್ನೆಗೂ ಕೂಡ ಅಷ್ಟೇ 3 ಡ್ಯಾಶಸ್ಗಳಿವೆ. 12 ಅಂತ ಹಾಕಿಬಿಟ್ಟು A ಒಂದು ಲೈನ್ ಬಿಟ್ಟು B ಒಂದು ಲೈನ್ ಬಿಟ್ಟು C ಅಂತ ಬರೀರಿ. ಈಗ ನೀವು ಭಾಳ ಜನ ಆಲ್ರೆಡಿ ಕ್ವಿಟ್ ಮಾಡ್ತಾ ಇದ್ದೀರಾ, ವೀಡಿಯೋನ ಸಂಪೂರ್ಣವಾಗಿ ನೋಡ್ತಾ ಇಲ್ಲ. ಯಾಕಂದರೆ ಗೊತ್ತಿರೋದೇ ಹೇಳ್ತಾನೆ ಬಿಡೋ ಮಾರಾಯ ಅಂತ. ಹೌದು ಪ್ರೀತಿಯ ವಿದ್ಯಾರ್ಥಿಗಳೇ, ಗೊತ್ತಿರೋದನ್ನೇ ಸರಿಯಾಗಿ ನಾವು ತಿಳಿಸ್ತಾ ಇದ್ದೀವಿ. ಯಾಕಂದರೆ ನಿಮ್ಮ ಆ್ಯಟಿಟ್ಯೂಡ್ ಇದೆ ಅಲ್ವಾ, ಆ್ಯಟಿಟ್ಯೂಡಲ್ಲಿ ತಾವುಗಳು 10 ಅಂಕಗಳನ್ನು ಕಡಿಮೆ ಪಡಿತಾ ಇದ್ದೀರಾ, ಸ್ಪೆಷಲಿ ಇಂಗ್ಲೀಷಲ್ಲಿ. ಯಾಕೆಂದರೆ
ಪೇಪರ್ ಡಿಸಿಪ್ಲಿನನ್ನು ಮೇಂಟೈನ್ ಮಾಡಬೇಕಾಗತ್ತೆ. ಹೇಗೆ ನಾವು ಊಟದ ಕುಂತಾಗ ಟೇಬಲ್ ಮ್ಯಾನರ್ಸ್ ಅಂತ ಹೇಳ್ತೀವೋ ಹಾಗೆ ಆನ್ಸರ್ ಮ್ಯಾನರಿಸಮ್ ಇರುತ್ತೆ. ಆನ್ಸರಲ್ಲೂ ಯಾವ ರೀತಿಯಾಗಿ ಬರೀಬೇಕು, ಆ ಆನ್ಸರ್ ಸ್ಕ್ರಿಪ್ಟು ಯಾವ ರೀತಿಯಾಗಿ ಇರಬೇಕು ನಿಮ್ಮದು ಅಂತ. ನಂತರದಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಬರುತ್ತೆ. ಬಹಳ ಜನ ಬರೀ ಡೈರೆಕ್ಟಾಗಿ ಆನ್ಸರ್ ಬರೀತಾ ಇದ್ದೀರಾ, ಹಾಗೆ ಬರೆದ್ರೆ 0 ಮಾರ್ಕ್ಸ್ ಸಿಗುತ್ತೆ. ಎ ಕಾಲಮ್ ಸಂಪೂರ್ಣವಾಗಿ ಬರ್ಕೋಬೇಕು. ನಂತರದಲ್ಲಿ ಅದಕ್ಕೆ ಸರಿಯಾದ ಆನ್ಸರನ್ನು ಆಪೋಸಿಟಲ್ಲೇ ಬರೀಬೇಕಾಗತ್ತೆ. ಸೆಕೆಂಡ್ ಮೇನ್ ಕ್ವಶನ್ ನಾವು ಬರೋದಾದರೆ 10 ಪ್ರಶ್ನೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. 10 ಪ್ರಶ್ನೆಗಳಲ್ಲಿ ತಾವುಗಳು ಬರೀಬೇಕಾಗಿರೋದು ಕೇವಲ 6 ಪ್ರಶ್ನೆಗಳನ್ನು. ನೋಡಿ ಪ್ರೀತಿಯ ವಿದ್ಯಾರ್ಥಿಗಳೇ, ಸಂಪೂರ್ಣವಾಗಿ ವಿಡಿಯೋವನ್ನು ಎಕ್ಸ್ಪ್ಲನೇಷನ್ ಮಾಡ್ತಿದ್ದೀನಿ. ಯಾಕಂದರೆ ಎಕ್ಸಾಮಲ್ಲಿ ಹೋಗ್ಬಿಟ್ಟು ಪರದಾಡೋದು ಬೇಡ, ವಿದ್ಯಾರ್ಥಿಗಳು ಚೆನ್ನಾಗಿರಲಿ, ಚೆನ್ನಾಗಿ ಬರೀಲಿ ಅಂತ. ಈಗ ಈ ವಿಡಿಯೋವನ್ನೇ ನೋಡಲ್ಲ ಯಾರು, ಯಾಕಂದರೆ ಭಾಳ ಕೊರಿತಾನೆ ಅಂತ. 10 ನಿಮಿಷ ಯಾರಾದರೂ ವಿಡಿಯೋ ನೋಡ್ತಾರಾ? ಇಲ್ಲ ಅಲ್ವಾ. ಆದರೆ 10 ನಿಮಿಷ ನೋಡ್ಕೊಂಡು ಹೋದರೂ ಎಕ್ಸಾಮಲ್ಲಿ 3 ತಾಸು ಹೇಗೆ ಮೇಂಟೈನ್ ಮಾಡಬೇಕು ಅಂತ ನೀವು ಕಲಿತೀರಾ. ಬನ್ನಿ ವಿದ್ಯಾರ್ಥಿಗಳೇ, ಈಗ 6 ಅಂಕದ ಪ್ರಶ್ನೆ ಬರುತ್ತಿಲ್ಲಿ. ಯಾವುದಾದ್ರೂ ಒಂದು ಬರೀರಲಿ ಸಾಕು ತಮ್ಮ ಅಂದರೆ 2 ಕೂಡ ಬರೀತಾರೆ. 2 ಬರೆದ್ರೂ ಅಷ್ಟೇ ಮಾರ್ಕ್ಸು, 10 ಬರೆದ್ರೂ ಅಷ್ಟೇ ಮಾರ್ಕ್ಸು, 6 ಬರೆದ್ರೂ ಅಷ್ಟೇ ಮಾರ್ಕ್ಸು. ಎಲ್ಲಿ ಎಷ್ಟು ಬರೀಬೇಕು ಅಷ್ಟೇ ಬರೀರಿ. ಪ್ರಿಸ್ಕ್ರೈಬ್ಡ್ ಅಂತ ಕೊಟ್ಟಿದ್ದಾರಲ್ವ, ನಿಮಗೆ ಇನ್ಸ್ಟ್ರಕ್ಷನ್ಸನ್ನು ಏನು ಕೊಟ್ಟಿದ್ದಾರೋ ಅದನ್ನು ಬರೀರಿ. ಇದು ಕೋರ್ ಸಬ್ಜೆಕ್ಟ್ ಅಲ್ಲ, ಆಯಿತಾ. ಬನ್ನಿ ಪ್ರೀತಿಯ ವಿದ್ಯಾರ್ಥಿಗಳೇ, ನಂತರದಲ್ಲಿ 4th ಮೇನ್ ಕ್ವಶನ್ ನೋಡೋದಾದರೆ ಅನ್ಸೀನ್ ಪ್ಯಾಸೇಜ್ ಇದೆ. ಆ ಅನ್ಸೀನ್ ಪ್ಯಾಸೇಜಲ್ಲಿ ತಾವುಗಳು 10 ಪ್ರಶ್ನೆಗಳನ್ನು ನೀಡ್ತಾರೆ. 10 ಪ್ರಶ್ನೆಗಳಲ್ಲಿ ಯಾವುದು ಕರೆಕ್ಟಾಗಿ ಸೀರಿಯಲ್ ನಂಬರ್ ವೈಸು ಒಂದೇ ಕಡೆ ಬರೀಬೇಕಾಗತ್ತೆ. ಅರ್ಥ ಆಯ್ತಲ್ವಾ. ಇದೇ ಪ್ಯಾಸೇಜ್ ಬರುತ್ತೆ ಅಂತ ಅಲ್ಲ. ಆಮೇಲೆ ಪ್ಯಾಸೇಜನ್ನು ಓದುವುದು ಮೂರ್ಖತನ ಅಂತ ಕರಿತೀವಿ. ಅಲ್ಲಿ ಯಾವ್ದು ಪ್ಯಾಸೇಜ್ ಕೊಡ್ತಾರೋ ಅಲ್ಲಿ ಯಾವತ್ತೇ ಓದಬೇಕು. ಅದನ್ನು ಕೂಡ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ಕೆಲವೊಬ್ಬರು, ಅದನ್ನು ಮೂರ್ಖರು ಅಂತ ಕರಿತೀವಿ. 26ನೇ ಪ್ರಶ್ನೆ ಭಾಳ ಈಸಿ. ಇದರ ಮೇಲೆ ನಾನು ವಿಡಿಯೋನೇ ಮಾಡಿದ್ದೇನೆ, ಹೇಗೆ ಔಟ್ ಆಫ್ ಔಟ್ ತಗೊಳ್ಳೋದು ಅಂತ, ಈಸಿಯಾಗಿ ಕಾಪಿ ಮಾಡಿ ಬರೆಯೋದು ಅಂತ. ಸ್ವಲ್ಪ ನೋಡಿ ಆಯಿತಾ. ಕಂಪ್ಲೀಟ್ ದ ಫಾಲೋಯಿಂಗ್ ಡೈಲಾಗ್ ಅಂತ ಇದೆ. ಇದರ ಮೇಲೆಯೂ ಕೂಡ 3 ಅಂಕಕ್ಕೆ ನಾನು ಚೆನ್ನಾಗಿ ವಿಡಿಯೋವನ್ನು ಮಾಡಿದ್ದೇನೆ, 4 ವಿಡಿಯೋವನ್ನು ಮಾಡಿದ್ದೇನೆ. ಉದ್ದೇಶ ಇಷ್ಟೇ. ನಿಮಗೆ ಅನಿಸ್ಬೋದು 1 ಮಾರ್ಕ್ಸ್ ಹೋಗಲಿ ಬಿಡ, 2 ಮಾರ್ಕ್ಸ್ ಹೋಗಲಿ ಬಿಡ, 3 ಮಾರ್ಕ್ಸ್ ಹೋಗಲಿ ಬಿಡು ಅಂತ. ಕೆಲಸ ಕಳ್ಕೊಂತಿರಲ್ವ, ಅವತ್ತು ನೆನಪು ಬರುತ್ತೆ. ಹೇಳ್ತಿದ್ರು 1 ಮಾರ್ಕ್ಸು ಇಂಪಾರ್ಟೆಂಟ್ ಕಣಯ್ಯ, ಪಾಯಿಂಟ್ ಇಂಪಾರ್ಟೆಂಟ್ ಕಣಯ್ಯ ಅಂತ. ಇದರ ಬಗ್ಗೆ ವೀಡಿಯೋಸ್ಗಳನ್ನು ಮಾಡಿದ್ದೇನೆ. ರಿಪೋರ್ಟ್ ದಿ ಫಾಲೋಯಿಂಗ್ ಕನ್ವರ್ಸೇಷನ್ನು ವೀಡಿಯೋಸ್ಗಳು ಮಾಡಿ ಅದು ಕೂಡ ಅಪ್ಲೋಡನ್ನು ಮಾಡಿಕೊಡ್ತೇನೆ ಪ್ರೀತಿಯ ವಿದ್ಯಾರ್ಥಿಗಳೇ. ನಾಳೆಯಿಂದ ನಾನು ಕೂಡ ಬ್ಯುಸಿ ಆಗ್ತೇನೆ. ನನ್ನ ಮಕ್ಕಳು ಇದ್ದಾವೆ PUCದು, ಐ ವಿಲ್ ಬಿ ಬ್ಯುಸಿ. ಹಾಗಾಗಿ ನಿಮ್ಗೆ ಏನೇನು ಬೇಕೋ ಎಲ್ಲದೂ ಕೂಡ ಅಪ್ಲೋಡನ್ನು ಮಾಡಿ ಟೈಮ್ ಸೆಟ್ ಮಾಡಿ ಎಲ್ಲದೂ ಕೂಡ ನಾನು ಇಟ್ಟುಬಿಟ್ಟಿದ್ದೇನೆ. ಅದು ಅದರ ಪಾಡಿಗೆ ಕಾರ್ಯವನ್ನು ನಿರ್ವಹಿಸುತ್ತೆ. ಅದಕ್ಕೆ ಹೇಳೋದು ಆಟೋ ಸಿಸ್ಟಮ್ ಅಂತ ಹೇಳ್ತೀವಿ. ಎಲ್ಲದೂ ಕೂಡ ಸರಿಯಾಗಿ ನೋಡಿ. ಇದೇನು ಅಂತ ನಿಮ್ಗೆ ಗೊತ್ತಿಲ್ಲ ಅಂದರೆ ಫ್ಲೋ ಚಾರ್ಟ್ ಅಂತ ಕರಿತೀವಿ. ಇದನ್ನು ಹೇಗೆ ಬರೀಬೇಕು, ಏನು ಎಲ್ಲಿಂದ ಕಾಪಿ ಮಾಡಬೇಕು, ಆನ್ಸರ್ ಅಲ್ಲೇ ಇರುತ್ತೆ. ಇದನ್ನೆಲ್ಲ ನಾನು 3 ವಿಡಿಯೋ ಇದ್ರ ಬಗ್ಗೆಯೂ ಕೂಡ ಮಾಡಿದ್ದೇನೆ. ಲಾಸ್ಟಿಗೆ ಬಂದಿದ್ದು ಲೆಟರ್ ರೈಟಿಂಗ್. ಈಗ ಲೆಟರ್ ರೈಟಿಂಗಲ್ಲಿ 3 ಲೆಟ್ರನ್ನು ಹಾಕ್ತೇನೆ, ಒಂದು ಫಿಕ್ಸ್ ಎಕ್ಸಾಮಿಗೆ ನೆನ್ಪಿಟ್ಕೊಳ್ಳಿ. ನಿಮ್ಮ ಪ್ರೀತಿ ಸಹಕಾರ ನಮ್ಮ ಜೊತೆ ಇರಲಿ ಪ್ರೀತಿಯ ವಿದ್ಯಾರ್ಥಿಗಳೇ. ಇಷ್ಟೋಕೊಂಡು ನಾನು ನಿಮಗೋಸ್ಕರ ಎನರ್ಜಿಯನ್ನು ವೇಸ್ಟ್ ಮಾಡ್ತಿದ್ದೀವಿ, ಆದರೆ ತಾವುಗಳು ಆರಾಮಾಗಿ ಉಪಯೋಗಿಸಿಕೊಂಡು ಒಂದು ಕಮೆಂಟ್ ಇಲ್ಲ, ಒಂದು ಲೈಕ್ ಇಲ್ಲ, ಒಂದು ಶೇರ್ ಮಾಡ್ತಾಯಿಲ್ಲ ವೀಡಿಯೋಸ್ಗಳನ್ನು. ದಯವಿಟ್ಟು ಕೆಲವೊಬ್ಬರು ಮಾಡ್ತಾಯಿದ್ದೀರಾ, ಐ ನೋ ವೆರಿ ವೆಲ್, ಸಮ್ ಆಫ್ ದೆಮ್ ಓಕೆ, ಹೆಲ್ಪಿಂಗ್ ಹ್ಯಾಂಡ್ಸ್. ನಿಮ್ಮಿಂದನೇ ಈ ಒಂದು ಯೂಟ್ಯೂಬ್ ಚಾನಲ್ ಬೆಳೀತಿರುವಂಥದ್ದು. ಸುಮಾರು 6,000 ಸಬ್ಸ್ಕ್ರೈಬರ್ಸ್ ಇದೇ ತಿಂಗಳಲ್ಲಿ ಆಗಿದ್ದೀರಾ ಅಂದರೆ ಯು ನೀಡ್ ಸಮ್ ನಾಲೆಡ್ಜ್, ಯು ನೀಡ್ ಸಮ್ ಇನ್ಫಾರ್ಮೇಷನ್, ಲ್ಯಾಕ್ ಆಫ್ ನಾಲೆಡ್ಜ್ ಸಮ್ ಪ್ಲೇಸಸ್ ಅಂತ. ನೋಡಿ, ಈ ಒಂದು 21ನೇ ಶತಮಾನದಲ್ಲಿ ನಾವು ಸೋಷಿಯಲ್ ಮೀಡ್ಯಾದಲ್ಲಿ ಭಾಳ ಡಿಪೆಂಡೆನ್ಸಿ ಆಗಿದ್ದೀವಿ, ಅದು ಸರಿ. ಆದರೆ ಭಾಳ ಮೊಬೈಲ್ ಇಟ್ಕೊಂಡ್ರೆ ಏನೂ ಕಲಿತು ಕಿತ್ತಕ್ಕಾಗಲ್ಲ ಸರ್. ಒಂದೇ ಒಂದು ಮಾತು, ಮೊಬೈಲಿಂದ ಎಷ್ಟು ದೂರ ಇರ್ತಾರೋ ಅಷ್ಟು ಒಳ್ಳೆಯದು. ಆದರೆ ಇಂಗ್ಲೀಷ್ ಎಕ್ಸಾಮ್ ಇದೆ, ಒಂದೇ 2 ತಾಸು ಕೊಟ್ಟು ಮೊಬೈಲಿಗೆ ಅಷ್ಟು ನನ್ನ ವೀಡಿಯೋಸ್ಗಳನ್ನು ಒಮ್ಮೆ ನೋಡಿ ಕ್ಲೋಸ್ ಮಾಡಿ. ಎಸ್, ಐ ವಿಲ್ ಗೆಟ್ 80 ಔಟ್ ಆಫ್ 80 ಅಂತ. ಓಕೆ, ಧನ್ಯವಾದಗಳು. ಲೈವ್ ಸೆಷನ್ ಬರೋಣ ಅಂದ್ಕೊಂಡೆ, ಭಾಳ ಜನ ಯಾರೂ ರೆಸ್ಪಾನ್ಸ್ ಸರಿಯಾಗಿ ಕೊಡಲಿಲ್ಲ. ಹಾಗಾಗಿ ಲೈವ್ ಸೆಷನ್ನಿಗೆ ಬರಲಿಲ್ಲ ನಾನು. ಲೈವ್ ಸೆಷನ್ ಬೇಕು ಅಂದವರು ಕಮೆಂಟ್ಸ್ ಮಾಡಿದರೆ ಅಟ್ಲೀಸ್ಟ್ ಒಂದು 100 ಕಮೆಂಟ್ಸ್ ಬಂದರೆ ನೋಡೋಣ, ಒಂದು ಪೇಪರ್ ಮಾಡಿ ಹಾಕ್ತೇನೆ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್.